ರಂಗಾಚಾರಿ ಏನ್ ಸುಂದ್ರ ಸುಂದ್ರ ನನ್ನ ನೀವು ಸುಂದ್ರ ತಪ್ಪಾಯ್ತು. ಏನ್ ಸುಂದ್ರಣ್ಣ? ಅಲ್ರಿ ನಿಮ್ಗೆ ಜ್ಞಾನ ಇಲ್ವಾ? ಊಟಕ್ ಬಾಳೆ ಎಲೆ ಹಾಕ್ಸಿದ್ರಲ್ರಿ. ಇವ್ರು ಮನೇಲಿ ಬಂಗಾರ ತಟ್ಟೆಲಿ ಊಟ ಮಾಡೋರು. ಇಲ್ಲಿ ಬಂಗಾರ ತಟ್ಟೆ ಬೇಡ, ಅಟ್ಲೀಸ್ಟ್ ಬೆಳ್ಳಿ ತಟ್ಟೆನೂ ಇಲ್ಲ ಅಂತಂದ್ರೆ ನಿಮ್ಮನ್ ಡಿಸ್ಮಿಸ್ ಮಾಡ್ಬೇಕೋ ಬೇಡವೋ? ತಪ್ಪಾಯ್ತು ಸುಂದ್ರಣ್ಣ, ನಾಳೆಯಿಂದ ಅರೇಂಜ್ ಮಾಡ್ತೀನಣ್ಣ. ಸರಿ ಸರಿ, ಬೇಗ ಇಲ್ಲಿಂದ ಕಳ್ಸ್ಕೊಳ್ಳಿ. ನಮ್ ಮೇಡಮ್ಗೆ ದೃಷ್ಟಿ ಆದೀತು. ಏನ್ರಿ ಇದು? ಬೆಳ್ಳಿ ಬಂಗಾರ ಎಲ್ಲ ಯಾಕ್ರಿ? ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಿದ್ರೆ ಸಾಕು. ಈ ಕೊಬ್ಬಿರೋ ಆನೆಗೆ ಈ ರೀತಿ ಅಂಕುಶ ಉಪಯೋಗಿಸಿದ್ರೆ ನಮ್ ದಾರಿಗೆ ಬರೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ನಾನ್ ಹೇಳ್ದಂಗೆ ಯಾಕೆ ಮಾಡ್ತಾ ಇರೋ ಅಷ್ಟ್ ಸಾಕು. ಬೇಗ ಹೋಗಿ ಅನ್ನ ತಗೊಂಬಾ. ಅಬ್ಬಾ, ಈಗ ನನ್ಗೆ ಅರ್ಧ ಹೊಟ್ಟೆ ತುಂಬ್ದಾಗಾಯ್ತು. ನನ್ಗ್ಯಾಕೋ ಹೊಟ್ಟೆನೆ ತುಂಬ್ದಾಗ್ಲಿಲ್ಲ. ಇನ್ನು ಹಣ್ಣೆಲ್ಲ ಇದೆಯಲ್ಲ, ಎಲ್ಲ ಮುಗಿಸ್ಬಿಡೋಣ. ಇದ್ ನೋಡಿ, ಇದನ್ನ ನೋಡಿ ತಾಯಿ. ನೆಕ್ಸ್ಟ್ ಇದು ನೋಡಿ ತಾಯಿ, ಇದು 5,000. ನೆಕ್ಸ್ಟ್ ಇದು 6,200. ನೆಕ್ಸ್ಟ್ ಪ್ಯೂರ್ ಸಿಲ್ಕ್, ಹೊಸ ಡಿಸೈನು, ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಿದೀವಿ. 5,000 6,000 ಅಂದ್ರೆ ದೊಡ್ಡ ಸೀರೆಗಳು. ನಮ್ ಜಗನ್ನಾಥರ ಮಗಳು ಅಂದ್ರೆ ಏನಂತ ತಿಳ್ಕೊಂಡಿದೀರಾ? ಇಂಥ ಸೀರೆಗಳನ್ನೆಲ್ಲ ಅವ್ರ ಮನೇಲಿ ನೆಲ ವರ್ಷಕ್ಕೆ ಉಪಯೋಗಿಸ್ತಾರೆ, ಗೊತ್ತಾ? ನಂಗೆ ಗೊತ್ತಿರ್ಲಿಲ್ಲ. ಸರಿ, ಸದ್ಯಕ್ಕೆ ಇವನ್ನೆಲ್ಲ ಪ್ಯಾಕ್ ಮಾಡಿಸಿ. ನಾಳೆನೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಪ್ಯೂರ್ ಗೋಲ್ಡ್ ಜರಿ, ಗೋಲ್ಡ್ ಬುಟ್ಟ ಇರೋ 20,000 ರೂಪಾಯಿ ಬೆಲೆ ಬಾಳುವಂತ 20 ಸೀರೆನ ರೆಡಿ ಮಾಡಿಸಿ ಮನೆ ಕಳ್ಸಿ. ಗೊತ್ತಾಯ್ತಾ? ಗೊತ್ತಾಯ್ತು. ರೀ ರಂಗಾಚಾರಿ. ಏನ್ ಸುಂದ್ರ? ಏನು ನನ್ನ ಸುಂದ್ರ? ಕ್ಷಮಿಸಿ, ಏನ್ ಸುಂದ್ರಣ್ಣ? ಈ ಸೇಟು ಜಗನ್ನಾಥ ರಾಯರಿಗೆ ಎಷ್ಟು ದುಡ್ಡು ಕೊಡ್ಬೇಕು? 3 ಲಕ್ಷ. 3 ಲಕ್ಷ ತಗೊಂಡು ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. 3% ಆಗಿ 3 ವರ್ಷಕ್ಕೆ 3 ಲಕ್ಷಕ್ಕೆ ಎಷ್ಟು ಬಡ್ಡಿ? ಸಡನ್ ಆಗಿ ಕೇಳಿದ್ರೆ ಹೇಗೆ ಹೇಳಿ? ಪೇಪರ್ ಮೇಲೆ ಲೆಕ್ಕ ಹಾಕಿ ಹೇಳ್ತೀನಿ. ಬಾಯಿ ಬೆರಳು ಹಾಕೊಂಡು ಚೀಪಕ್ ಬರುತ್ತಾ? ಒಂದ್ ಸಣ್ಣ ಲೆಕ್ಕ ಕೇಳಿದ್ರೆ ಹೇಳಕ್ ಬರಲ್ಲ. ನೀವೆಂತ ಅಕೌಂಟೆಂಟ್ ರೀ? ಅಸಲು 3 ಲಕ್ಷ, ಬಡ್ಡಿ 3,24,000, ಒಟ್ಟು 6,24,000. ಈಗ ತಗೊಂಡಿರೋ ಸೀರೆಗಳ ಹಣ, ನಾನ್ ನಿಮ್ಗೆ ಕೊಡಬೇಕಾಗಿರೋ ಹಳೆ ಬಾಕಿ ಎಲ್ಲಾನು ವಜಾ ಹಾಕೊಂಡು ಬಾಕಿ ಅಮೌಂಟ್ ನ ಇನ್ನೊಂದು ವಾರದೊಳಗೆ ಇವ್ರಿಗೆ ತಲುಪಿಸ್ಬೇಕು. 1 ವಾರದೊಳಗೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಿಮ್ಮ ಅಂಗಡಿ ಮನೆ ಎಲ್ಲ ಹರಾಜ್. ನೋಡಿ, ಒಳ್ಳೊಳ್ಳೆ ಡಿಸೈನ್ಗಳಿವೆ, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ. ಇಂಥ ಜುಜ್ಬಿ ಒಡವೆಗಳನ್ನೆಲ್ಲ ಇವ್ರ ಮೈ ಮೇಲೆ ಹಾಕೊಂತಾರೆ ಅಂತ ತಿಳ್ಕೊಂಡಿದ್ದೀರಾ? ಇವ್ರ ಮನೇಲಿರೋ ನಾಯಿ, ಬೆಕ್ಕು, ಕುರಿ, ಕೋಳಿಗಳಿಗೆಲ್ಲ ಇದಕ್ಕಿಂತ ಬೆಲೆ ಬಾಳ ಒಡವೆ ಹಾಕಿದ್ದಾರೆ, ಗೊತ್ತಾ? ಬೇರೆ ಯಾವ್ದಾದ್ರು ತೋರ್ಸಿ. ಒರೇ ನಾಯ್ನ ತೋರ್ಸಪ್ಪ. ಇದು ಪ್ಯೂರ್ ಡೈಮಂಡ್ ನೆಕ್ಲೇಸು. ಇದರ ಬೆಲೆ 1 ಲಕ್ಷ. ರೀ ಶೆಟ್ರೆ, ನಿಮ್ಗೆ ಲಕ್ಷ ಅನ್ನೋದು ಇವರಿಗೆ ಅಲಕ್ಷ. ಇವರು ನಿಜವಾಗ್ಲೂ ಜಗನ್ನಾಥರಾಯರ ಮಗಳ? ಇಲ್ಲ, ಅನಾಥರಾಯರ ಮಗಳು. ರೀ ರಂಗಾಚಾರಿ. ಏನ್ ಸುಂದ್ರಣ್ಣ? ಶ್ಯಾಮ್ಲಾ ಯಾರು ಅಂತ ಶೆಟ್ರಿಗೆ ಹೇಳ್ರಿ. ಶ್ಯಾಮಲಮ್ಮ ನೋಡಕ್ ನೋಡು ನಮ್ ಯಜಮಾನ್ರ ಮಗಳೇನೆ. ಗೊತ್ತಾಯ್ತಾ?
ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಇವರು ಇವ್ರ ತಂದೆ ಹತ್ರ ನೀವು ತಗೊಂಡಿರೋ ಸಾಲನ ಬಡ್ಡಿ ಸಮೇತ ವಸೂಲ್ ಮಾಡ್ಕೊಂಡು ಹೋಗ್ ಬಂದಿರೋರು. ಈಗ ತಗೊಂಡಿರೋ ಒಡವೆ ಹಣ ನಾನ್ ನಿಮ್ಗ್ ಕೊಡ್ಬೇಕಾಗಿರೋ ಹಳೆ ಬಾಕಿ ಎಲ್ಲ ಹಿಡ್ಕೊಂಡು ಮಿಕ್ಕಿದ್ದನ್ನ ಒಂದ್ ವಾರದೊಳಗೆ ಇವ್ರ ಮನೆ ತಲುಪಿಸ್ಬೇಕು. ಇಲ್ಲ ಅಂದ್ರೆ ಸುಸ್ತಿ ಬಡ್ಡಿ ಹಾಕ್ಬೇಕಾಗತ್ತೆ, ಹುಷಾರ್. ಸರಿ ಸುಂದ್ರ. ಆ? ಸರಿ ಸುಂದ್ರಣ್ಣ. ಆ. ಒರೇ ನಾಯ್ನ ಬೇಗ ಬೇಗ ಪ್ಯಾಕ್ ചെയ്ರ. ಇದು ಸರಿ ಇಲ್ಲ. ಚೆನ್ನಾಗಿಲ್ವಾ? ಇತ್ತೋಸು ಚೆನ್ನಾಗಿದೆ. ಹಾಕೊಳ್ಳಿ ಟ್ರೈ, ಹಾಕೊಳ್ಳಿ. ಒಳ್ಳೆ ಡಿಸೈನು, ಹಾಕೊಳ್ಳಿ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ರೀ. ಛೆ, ಇದು ಹಾಕೊಳ್ಳಿ. ಇದು ತುಂಬಾ ಚೆನ್ನಾಗಿದೆ. ಸೂಟ್ ಆಗುತ್ತೆ. ಹಲೋ. ಹಾ ಹಾ ಒಂದ್ ನಿಮಿಷ ಹಾಗೆ ಲೈನಲ್ಲಿ ಸುಂದಣ್ಣ, ಹಾ. ಶೇಟ್ಜಿ ಫೋನ್ ಮಾಡಿದ್ದಾರೆ. ಆ. ಹ್ಮ್. ಹಲೋ ಸೇಟ್, ಹಣದ ವಿಷಯ ಏನ್ ಮಾಡ್ದೆ? ನೋ 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 ನೋ, ಇನ್ನೊಂದ್ ಅರ್ಧ ಗಂಟೆಲಿ ಹಣ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಜಾನ್ ನಿಕಲ್ ಮಾಡ್ಬಿಡ್ತೇನೆ, ಹುಷಾರ್. ಸುಂದ್ರ, ಏನಯ್ಯ ಸಮಾಚಾರ? ಹೇಳ್ ಕಳ್ಸಿದ್ಯಂತೆ, ಹಳೆ ಬಾಕಿ ಕೊಡ್ತೀಯಾ? ರೀ, ಸುಂದ್ರ ಅಂತ ಕರಿಬೇಡ್ರಿ. ನಿಮ್ಮ ಚರ್ಮ ಸುಂದ್ರಾನು, ಸುಂದ್ರಣ್ಣ ಅಂತ ಕರೀರಿ. ಈಗ ಅವನು ಅಮ್ಮ ಅವ್ರ ಪಿಯೆ. ಹೌದಾ? ನಮಸ್ಕಾರ ಸುಂದ್ರಣ್ಣ. ಏ, ಯಾರಯ್ಯ ನೀನು? ಏನ್ ಸುಂದ್ರಣ್ಣ, ನನ್ನೇ ಮರ್ತೋಗ್ಬಿಟ್ಟಿದ್ಯಲ್ಲ. ನಮ್ಮನೇಲಿ ಬಾಡಿಗೆ ಇರ್ಲಿಲ್ವಾ? ಕರೆಕ್ಟ್. ಎಷ್ಟ್ ರೂಪಾಯಿ ಬಾಡಿಗೆ ಕೊಟ್ಟಿದ್ದೆ ನೀನು? ತಿಂಗಳಿಗೆ 250. ರೀ ರಂಗಾಚಾರಿ, ಆ? ಯಜಮಾನ್ ಹತ್ರ ಇವನು ಸಾಲ ಎಷ್ಟು ತಗೊಂಡಿದ್ದಾನೆ? 25,000 ರೂಪಾಯಿ. 25,000ಕ್ಕೆ ತಿಂಗಳಿಗೆ ಎಷ್ಟ್ ಬಡ್ಡಿ ಆಯ್ತು? 250 ರೂಪಾಯಿ. ಇನ್ಮೇಲೆ ದಿನಾ ಬಂದು 250 ಬಸ್ಕಿ ಹೊಡೆದು ಬಿಟ್ಟು ಹೋಗ್ಬೇಕು. ಬಸ್ಗೆ ಹೊಡಿಬೇಕಾ? 250? ಹೆಚ್ಚಿಗೆ ಮಾತಾಡಿದ್ರೆ 500. ಬೇಡ, ನಿನ್ ದಮ್ಮಯ್ಯ ಅಂತೀನಿ. 250 ಹೊಡಿತೀನಿ. ಹೊಡಿತೀನಿ ಅಲ್ಲ, ಹೊಡಿಬೇಕು. ಇಲ್ಲಿ ಶುರು ಹಚ್ಕೋ, ಒಂದು, ಕಿವಿ ಹಿಡ್ಕೋ. ಎರಡು, ರಂಗಾಚಾರಿ. ಒಂದ್ ನಿಮಿಷ, ಅಮ್ಮರು ಚಪ್ಲಿ. ಏನ್ ತಾಯಿ, ನಿಮಗಿದ್ರಲ್ಲಿ ಯಾವ ಡಿಸೈನ್ ಒಪ್ಪಿಗೆ ಆಯ್ತು? ಯಾವ್ದು ಆಗ್ಲಿಲ್ಲ. ಅವ್ರನ್ನೇನ್ರಿ ಕೇಳೋದು? ನಿಮಗ್ ತಲೆ ಇಲ್ವಾ? ಅವ್ರ ಕಾಲಿಗೆ ಯಾವ ಡಿಸೈನ್ ಸೆಟ್ ಆಗುತ್ತೋ ಅದನ್ನ ಲಿಸ್ಟ್ ಹಾಕಿ ಒಂದ್ ಲಾರಿ ಚಪ್ಪಲಿ ತರಿಸ್ರಿ. ಅವ್ರಿಗೆ ಎಷ್ಟ್ ಬೇಕೋ ಅಷ್ಟ್ ಇಟ್ಕೋತಾರೆ, ಉಳಿದಿದ್ದು ನಿಮ್ ಮುಖಕ್ಕೆ ಎಸಿತಾರೆ. ಈ ಜುಜ್ಬಿ ಚಪ್ಪಲಿನೆಲ್ಲ ತಗೊಂಡವ್ರಿ. 71 ಅಪ್ಪ ಅಪ್ಪ, 72, 73. ಏ ನಂಜುಂಡ ಮುನ್ಸ್ವಾಮಿ, ಉಸಿರಾಡ್ತಾ ಇದ್ದಾನೆ. ಏನ್ ಬುದ್ಧಿ? ಇವ್ನ್ ಎತ್ಕೊಂಡೋಗಿ ಚೆನ್ನಾಗಿ ನೀರ್ ಕುಡ್ಸ್ರು. ಸುಧಾರ್ಸ್ಕೊಂಡ್ಮೇಲೆ ಬಾಕಿ ಬಸ್ಕಿ ಹೊಡಿಲಿ. ಪಾಪ, ಅವ್ನ್ ಯಾಕ್ರಿ ಅಂತ ಶಿಕ್ಷೆ ಕೊಟ್ರಿ? ಆ? ಪಾಪನ? ಆ ರಾಸ್ಕಲ್ ಎಂತವನು ಗೊತ್ತಾ? ನಾನ್ ಬಾಡಿಗೆಗಿದ್ನಲ್ಲ, ಆ ಮನೆ ನಮ್ದೇ ಶ್ಯಾಮ್ಲ. ನಮ್ ತಂದೆ ಕಷ್ಟದಲ್ಲಿದ್ದಾಗ 500 ರೂಪಾಯಿ ಸಾಲ ಕೊಟ್ಟು ಬಡ್ಡಿ ಬಡ್ಡಿ ಸೇರಿಸಿ ಮನೇನೆ ನುಂಗ್ಬಿಟ್ಟ. ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸ್ಬೇಕಾ ಬೇಡವಾ? ಹೌದಾ? ನಾಳೆಯಿಂದ 500 ಹೊಡ್ಸಿ. ಜಯರಾಮ್ ಜಿ ಕಿ ಸುಂದರಣ್ಣ. ಓ ಕಮಾನ್ ಕಮಾನ್ ಕಾಮಣ್ಣ. ಅಲ್ಲ ಸೇಠಣ್ಣ, ದುಡ್ಡು ಕೊಟ್ಟು ಹೋಗಣ್ಣ. ತಗೊಳ್ಳಿ, 1 ಲಕ್ಷ ಇದೆ. ಆ, ಮಿಕ್ಕಿದ್ದನ್ನ ಸ್ವಲ್ಪ ನಿಧಾನವಾಗಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಇದೇನ್ ಕಡ್ಲೆಪುರಿ ವ್ಯಾಪಾರ ಏನ್ರಿ? ಯಜಮಾನ್ ಹತ್ರ ಮತ್ತು ಅದ್ ತಗೊಂಡು ಚಿಲ್ರೆ ವಾಪಸ್ ಕೊಡೋದಕ್ಕೆ ಮರ್ಯಾದೆ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಬಿಟ್ಟು ಹೋಗಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ದೊಡ್ಡ ಮನ್ಸು ಮಾಡಿ 1 ತಿಂಗಳು ಟೈಮ್ ಕೊಡಿ. ಇರೋದೇ ಇಷ್ಟಾಗಲ್ಲ ಮನಸ್ಸು, ಹಾಗೆಲ್ಲ ದೊಡ್ಡದು ಮಾಡಕ್ ಆಗೋದಿಲ್ಲ. ಇನ್ನೊಂದ್ ವಾರದಲ್ಲಿ ಪೂರ್ತಿ ದುಡ್ಡು ಸೆಟ್ಲ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆ ಜೊತೆ ನೀವು ಹರಾಜ್. Get out. ಜಯರಾಮ್ ಜಿ ಕಿ. ಸುಂದರ್, ನಿಮ್ದು ತುಂಬಾ ಅತಿ ಆಯ್ತು. ಈ ಮನೆ ಮಾಲೀಕರ ಹೆಸರು ಹೇಳ್ಕೊಂಡು ಎಲ್ಲರ ಹತ್ರನೂ ದುಡ್ಡಿಸ್ಕೊತಾ ಇದೀರಲ್ಲ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಸರಿಯಾದ ಪ್ರಶ್ನೆ ಕೇಳಿದೆ ಶ್ಯಾಮ್ಲಾ. ಮಹಾತ್ಮ ಗಾಂಧಿಗೂ ಈ ದೇಶ ಆಳ್ತಿರೋರ್ಗೂ ಏನ್ ಸಂಬಂಧ? ಗಾಂಧಿ ಹೆಸರು ಹೇಳ್ಕೊಂಡು ಈ ಕೆಟ್ಟ ಜನ ಇಡೀ ದೇಶನೇ ಆಳ್ತಿರುವಾಗ ನಾವು ಜಮೀನ್ದಾರ ಹೆಸರು ಹೇಳ್ಕೊಂಡು ಒಂದು ಊರ್ ಆಳ್ಬಾರ್ದ? ಶ್ಯಾಮ್ಲಾ, ಬೇಗ ರೆಡಿ ಆಗು. ಎಸ್ಟೇಟ್ ವರ್ಕರ್ಸ್ ಎಲ್ಲ ಸೇರಿ ಏನೋ ಮೀಟಿಂಗ್ ಇಟ್ಕೊಂಡಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಸರಿ.